ಮಾರುಕಟ್ಟೆಗೆ ಒಂದು ಹೊಸ ಪುಸ್ತಕ ಬಂದಿದೆ. ಇಂಡಿಯನ್ ಕಾಯಿನೇಜ್, ಬ್ರಿಟಿಷ್ ಇಂಡಿಯಾ, ಪೋರ್ಚುಗೀಸ್ ಇಂಡಿಯಾ, ರಿಪಬ್ಲಿಕ್ ಇಂಡಿಯಾ ಕಾಯಿನ್ ಅಂತ 1835ರಿಂದ 2026ರವರೆಗೂ ವಿತ್ ಮಾರ್ಕೆಟ್ ಎಸ್ಟಿಮೇಟ್ಸ್ ಅಂತಕ್ಕಂಥ ಒಂದು ಸಾಯಿನಾಥ್ ರೆಡ್ಡಪ್ಪ ಅವರು ಬರೆದಿರ್ತಕ್ಕಂಥ 2025-26ಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಇದು. ಇದು 12ನೇ ಎಡಿಷನ್. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಹೊಸ ಪುಸ್ತಕ ಬಂದಿದೆ, ಇದನ್ನು ಕೊಂಡ್ಕೊಳ್ರಿ ಅಥವಾ ಇದನ್ನು ನೋಡ್ರಿ ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಇದರಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೈಸಸ್ಸು, ಇದರಲ್ಲಿರ್ತಕ್ಕಂತಹ ಪ್ರೈಸಸ್ಸು ಎಷ್ಟು ಮುಖ್ಯ, ಎಷ್ಟು ವೇರಿಯೇಷನ್ ಆಗ್ತವೆ ಮಾರ್ಕೆಟ್ನ ಮೇಲೆ. ನಾಣ್ಯಗಳ ಮಾರ್ಕೆಟ್, ನುಮಿಸ್ಮೆಟಿಕ್ ಮಾರ್ಕೆಟ್ನಲ್ಲಿ ಇದರ ಒಂದು ಎಫೆಕ್ಟ್ ಏನು, ಎಫೆಕ್ಟ್ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಇದರ ಎಫೆಕ್ಟ್ ಇರುತ್ತೆ, ಆದರೆ ಅದು ಎಷ್ಟರ ಮಟ್ಟಿಗೆ ಇರ್ತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದನ್ನು ನಾವಿವತ್ತು ಚರ್ಚೆ ಮಾಡೋಣಂತೆ. ಸುಮಾರು 12-13 ವರ್ಷದಿಂದ ಈ ಒಂದು ಬುಕ್ಕು ಬರ್ತಾನೇ ಇದೆ. ಜೊತೆಗೆ ಪೇಪರ್ ಮನಿ ಅಂತಕ್ಕಂಥ ಈ ಬುಕ್ ಕೂಡ ನಾನು ಇದ್ರ ಜೊತೆಗೆ ತುಂಬ ಹಿಂದೆ ಈ ಕಾಯಿನು, ಈ ಒಂದು ನೋಟ್ಗಳನ್ನು ಇದು ಮಾಡ್ತಕ್ಕಂಥ ಇಂಡಿಯನ್ ಪೇಪರ್ ಮನಿ ಅಂತಕ್ಕಂಥ ಬುಕ್ಕನ್ನು ತಗೊಂಡಿದ್ದೆ. ಇದರ ನೆಕ್ಸ್ಟ್ ಎಡಿಷನ್ ಕೂಡ ಬಂದಿತ್ತು, ಅದನ್ನು ಕೂಡ ನಾನು 2021-22ರಲ್ಲಿ ತಗೊಂಡಿದ್ದೆ. ಮತ್ತು ಯಾಕೋ ನನಗೆ ನೋಟ್ಗಳ ವಿಷಯದಲ್ಲಿ ಈ ಒಂದು ಇವರ ಒಂದು ಏನಿದೆ ಎಸ್ಟಿಮೇಷನ್ನು, ಅದು ಅಷ್ಟು ಸರಿ ಇಲ್ಲ. ಅಂದರೆ ಇದರಲ್ಲಿ ತೋರಿಸ್ತಕ್ಕಂತಹ ಒಂದು ಬೆಲೆ ನಮಗೆ ಮಾರ್ಕೆಟಲ್ಲಿ ಸಿಗಲ್ಲ. ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಯಾವುದೋ ಒಂದು 100 ನೋಟುಗಳ ಒಂದು ಇದಕ್ಕೆ 10 ರೂಪಾಯಿಗಳ ಒಂದು ಕಟ್ಟಿಗೆ ಇಲ್ಲಿ 3,000 ರೂಪಾಯಿ, 4,000 ರೂಪಾಯಿ ಅಂತ ಇದ್ದರೆ, ಅದು ನಿಜವಾಗ್ಲೂ ಕೂಡ ಹೊರಗಡೆ ಅಷ್ಟು ರೇಟು ಸಿಗ್ತಾಯಿಲ್ಲ. 11,000, 12,000 ಅಂತ ಇದರಲ್ಲಿ ಬರೆದಿದ್ರು ಕೂಡ ಏನೋ ನಮ್ಮ ಅದರ ಮುಖಬೆಲೆಗಿಂತ ಸ್ವಲ್ಪ ಜಾಸ್ತಿನೇ ಸಿಗ್ತಕ್ಕಂಥದ್ದನ್ನು ನೋಡಿ ನಾನು ಈ ನೋಟ್ಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾಯಿಲ್ಲ. ನಮ್ಮ ಒಂದು ಮನಿ ಮಾತು ಕನ್ನಡ ಚಾನಲ್ನಲ್ಲೂ ಕೂಡ ಈ ನೋಟ್ಗಳ ವಿಷಯದಲ್ಲಿ ನಾವು ಇದು ಮಾಡ್ತಾಯಿಲ್ಲ. ಅಂದರೆ ಯಾವ ಸ್ಟಾರ್ ನೋಟ್ ಅಂತೆ, 786, 786 ಅಂತ ನೋಟ್ಗಳಂತೆ, 000, 786 ಈ ಥರದ ಅಪರೂಪದ ನೋಟುಗಳು. ಮತ್ತು ಇನ್ನೊಂದೇನೆಂದರೆ ತುಂಬ ಬ್ರಿಟಿಷ್ ಕಾಲದ ನೋಟುಗಳು, ಹಾಗೆಯೇ ಬ್ರಿಟಿಷ್ ಕಾಲದಲ್ಲಿ ಬಂದಂಥ ನೋಟ್ಗಳು, ಈ ಥರದ ನೋಟ್ಗಳಿದಾವೆ ನೋಡಿರಿ. ಈ ಪೋರ್ಚುಗೀಸ್ ನೋಟ್ಗಳು ಮತ್ತು ಈ ಬ್ರಿಟಿಷರ ಕಾಲದ ಒಂದು ಏನು ನೋಟ್ಗಳಿದಾವೋ ಇವುಗಳಿಗೆ ನಿಜವಾಗ್ಲೂ ಬೆಲೆ ಇದೆ. ಬಟ್ ನಾವು ಮಾರ್ಕೆಟಲ್ಲಿ ಹುಡುಕ್ತಾ ಹೋದರೆ ಇವು ಎಷ್ಟರ ಮಟ್ಟಿಗೆ ನಮಗೆ ಒರಿಜಿನಲ್ ಸಿಗ್ತವೆ ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ಪ್ರಶ್ನೆ ಆಗಿದೆ. ಇಲ್ಲೆಲ್ಲವೂ ಕೂಡ ಇರ್ತಕ್ಕಂಥದ್ದು ಅವೇ ತುಂಬ ಹಿಂದಿನ ನೋಟ್ಗಳ ಬಗ್ಗೆನೇ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಒಂದು ಮಾತನ್ನು ಪಕ್ಕಕ್ಕಿಟ್ಟರೆ, ಈಗ ನಾಣ್ಯಗಳ ಬಗ್ಗೆ ನಾವು ಚರ್ಚೆ ಮಾಡೋದೇ ಆದರೆ, ನಾಣ್ಯಗಳಲ್ಲಿ ಇವರು ಉದಾಹರಣೆಗೆ ಯಾವುದೋ ಒಂದು ಪೇಜನ್ನು ನಾವು ರ್ಯಾಂಡಮ್ ಆಗಿ ತೆಗೆಯೋಣಂತೆ. ನೋಡಿರಿ, ಇಲ್ಲಿ ಫೈನಿಗೆ 125 ರೂಪಾಯಿ ಅಂತ ಹೇಳ್ತಿದ್ದಾರೆ 1/12 ಆನಾಗೆ. ಮತ್ತು ಇದು ಯು ಎನ್ ಸಿಯಲ್ಲಿ 1,500 ರೂಪಾಯಿ. ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ. ಮತ್ತು ಯು ಎನ್ ಸಿಯಲ್ಲಿ 1901 ಅಂದರೆ 130-125 ವರ್ಷಗಳ ಹಿಂದಿನ ಕಾಯಿನ್ನು ನಮಗೆ ಎಷ್ಟು ಮಟ್ಟಿಗೆ ಇದು ಸಿಗುತ್ತೆ ಯು ಎನ್ ಸಿಯಲ್ಲಿ ಅಂತಕ್ಕಂಥದ್ದು ಪ್ರಶ್ನೆ. ಈ ರೀತಿಯ ಒಂದು ಇದನ್ನು ಹೇಗೆ ಡೀಲ್ ಮಾಡುತ್ತೆ ಈ ಪುಸ್ತಕ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನಾರ್ಥಕವಾಗಿಯೇ ಉಳಿತಕ್ಕಂಥದ್ದು. ಹಾಗೆಯೇ ಇದನ್ನು ಮತ್ತೆ ರೆಫರ್ ಮಾಡೋದು ಯಾಕೆ, ನಾವು ಇದ್ರ ಬಗ್ಗೆ ಮಾತಾಡೋದು ಯಾಕೆ, ಮತ್ತು ಇವನ್ನ 850, 1,000 ರೂಪಾಯಿ ಇವೆಲ್ಲ ಕೊಟ್ಟು ಕೊಂಡ್ಕೊಳ್ಳೋದು ಯಾಕೆ ಅಂದರೆ, ನಾಣ್ಯಗಳ ಪ್ರಸ್ತುತ ಮಾರುಕಟ್ಟೆಯ ಒಂದು ಬೆಲೆಯನ್ನು, ಮೌಲ್ಯವನ್ನು ನಾವು ಒಂದು ಅಂದಾಜಿಗೆ, ಎಸ್ಟಿಮೇಷನ್ ಅಂತ ಅವನೇ ಹೇಳಿದ್ದಾನೆ, ಒಂದು ಅಂದಾಜಿಗೆ ನಾವು ಇದರಲ್ಲಿ ನಾವು ನೋಡಬಹುದು. ಹಾಗೆಯೇ ಅಪರೂಪದ ನಾಣ್ಯಗಳು ಯಾವುವು, ಅಮೂಲ್ಯವಾದ ನಾಣ್ಯಗಳು ಯಾವುವು, ಅದು ಯಾವ ಇಸ್ವಿಯಲ್ಲಿ ಬಂದಿದ್ವು, ಮತ್ತು ಅದರಲ್ಲಿ ಯಾವ್ಯಾವ ಸ್ಟ್ರೈಕ್ಗಳು ಬಂದಿದ್ವು, ಫಸ್ಟ್ ಸ್ಟ್ರೈಕು, ಸೆಕೆಂಡ್ ಸ್ಟ್ರೈಕು, ಅಥವಾ ಕಾಪರ್ ನಿಕ್ಕಲಲ್ಲಿ ಬಂದಿದ್ವಾ, ಫೆನೆಟಿಕ್ ಸ್ಟೇನ್ಲೆಸ್ ಸ್ಟೀಲಲ್ಲಿ ಬಂದಿದ್ವಾ, ಈ ಥರದ ಮಾಹಿತಿಯನ್ನು ನಾವೇನು ಮಾಡ್ಬೋದು, ಈ ಒಂದು ಬುಕ್ಕಲ್ಲಿ ನೋಡ್ಬೋದು. ಅಂದರೆ ನಾವು ನಾಣ್ಯಗಳನ್ನು ಮಾರ್ತಿದ್ದೀವಿ ಅಥವಾ ಖರೀದಿಸ್ತಿದ್ದೀವಿ ಅಂತ ಸಂದರ್ಭದಲ್ಲಿ ಆ ನಾಣ್ಯದ ಬೆಲೆ ಇದಾಗಿರಬಹುದು, ಅಥವಾ ಇದರ ಅಕ್ಕಪಕ್ಕದಲ್ಲಿರ್ಬೋದು, ಇದರ ಸುತ್ತಮುತ್ತ ಇರ್ಬೋದು ಅಂತಕ್ಕಂಥದ್ದನ್ನು ತಿಳ್ಕೊಬೋದು. ಮತ್ತು ನಾನು ಯಾವುದೋ ಒಂದು ಬ್ರಿಟಿಷ್ ಇಂಡಿಯಾದ ಕಾಯನ್ನು ಕೊಂಡ್ಕೋಬೇಕು ಅಂತ ಹೊರಟಾಗ ಇನ್ನೇನು ಅಮೌಂಟ್ ಕೊಡಬೇಕು. ನನಗೆ ನೆನಪು ಬಂತು, ಈ ಇಯರಲ್ಲಿ ಆ ನಾಣ್ಯ, ಬ್ರಿಟಿಷ್ ಇಂಡಿಯಾದ ನಾಣ್ಯ ಬಂದೇ ಇರಲಿಲ್ಲಲ್ವ ಅಂತಕ್ಕಂಥದ್ದು ನೆನಪಿಗೆ ಬಂದಾಗ ಆ ಬುಕ್ಕನ್ನು ನಾನು ರೆಫರ್ ಮಾಡಿದ್ದೇ ಆಗಿದ್ದರಿಂದ ನಾನು ಅದನ್ನು ಅದು ಫೇಕ್ ಕಾಯಿನ್ ಅಂತ ಹೇಳ್ಬಿಟ್ಟು ಕಾಯಿನ್ ಎಕ್ಸಿಬಿಷನಲ್ಲಿ ಅವ್ರಿಗೆ ವಾಪಸ್ ಕೊಟ್ಟು ಒಂದಷ್ಟು ಮೋಸದಿಂದ ಉಳಿದಿದ್ದೆ. ಇದಕ್ಕೂ ಕೂಡ ನಮಗೆ ಈ ಪುಸ್ತಕಗಳು ನಮಗೇನಾಗ್ತವೆ, ಹೆಲ್ಪ್ ಆಗ್ತವೆ. ಅಥವಾ ಇದರಲ್ಲಿ ಇರ್ತಕ್ಕಂಥ ಮಾಹಿತಿ, ಪುಸ್ತಕ ಅಂದ್ರೇನು, ಮಾಹಿತಿ, ನಾಲೆಡ್ಜ್, ಈ ಜ್ಞಾನವನ್ನು ಪಡೆಯೋದ್ರಿಂದ ನಮಗೆ ಆ ಒಂದು ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಮತ್ತು ಯಾವ್ಯಾವ ವರ್ಷ, ಯಾವ್ಯಾವ ಮಿಂಟ್ ಮಾರ್ಕಲ್ಲಿ, ಯಾವ್ಯಾವ ರೀತಿಯಲ್ಲಿ, ಯಾವ್ಯಾವ ವಿಧಗಳಲ್ಲಿ, ಮತ್ತು ಇನ್ನೂ ಕೆಲವು ಈಗ ಹೊಸದಾಗಿ ಬರ್ತಾ ಇರೋ ಬುಕ್ಗಳಲ್ಲಿ RTI ಅರ್ಜಿ ಹಾಕಿಬಿಟ್ಟು ಯಾವ ನಾಣ್ಯ ಎಷ್ಟು
ಸಂಖ್ಯೆಯಲ್ಲಿ ಮಿಂಟಾಗಿತ್ತು ಅಂತಕ್ಕಂಥದ್ದು ಮಾಹಿತಿ ಕೂಡ ನಿಮಗೆ ಮುಂದೆ ಕೂಡ ನಾನು ಅದನ್ನು ಒಂದೊಂದೇ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅವುಗಳ ಬಗ್ಗೆನೂ ಕೂಡ ತಿಳಿಸ್ತಕ್ಕಂಥ ಪುಸ್ತಕಗಳು ನಮ್ಮಲ್ಲಿ ಇದ್ದಾವೆ. ಹಾಗೆಯೇ ನಮ್ಮಲ್ಲಿ ಒಂದಷ್ಟು 5 ಪೈಸೆ ನಾಣ್ಯಗಳು, 2 ಪೈಸೆ ನಾಣ್ಯಗಳು, 3 ಪೈಸೆ ನಾಣ್ಯಗಳು, 1 ಪೈಸೆ ನಾಣ್ಯಗಳು, ಹೀಗೆ ಕಾಪರ್ ನಿಕ್ಕಲ್ನ ₹1 ನಾಣ್ಯಗಳು, ಮತ್ತು ಇವೆಲ್ಲವೂ ಇದ್ದಾವೆ ಅಂದ್ಕೊಳ್ರಿ. ಇವುಗಳ ಒಟ್ಟು ಮೊತ್ತ, ಅಂದಾಜು ಮೊತ್ತ ಎಷ್ಟಿರ್ಬೋದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ, ಅದು ಕೂಡ ಅಂದಾಜೆ, ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಕೂಡ ಈ ಥರದ ಪುಸ್ತಕಗಳು ನಮಗೆ ಹೆಲ್ಪ್ ಆಗ್ತವೆ, ಅಥವಾ ನಾವು ಮಾಡಿರ್ತಕ್ಕಂಥ ವೀಡಿಯೋಗಳು ನಿಮಗೆ ಹೆಲ್ಪ್ ಆಗ್ತವೆ. ಮತ್ತು ನಮಗೆ ಯಾರ್ಯಾರು ಇದನ್ನು ಕೊಂಡ್ಕೋಬೋದು ಅಂತಂದರೆ, ಮುಖ್ಯವಾಗಿ ಕಾಯಿನ್ನು ಈ ನಿಮಿಸ್ಮ್ಯಾಟಿಕ್ ಮಾರ್ಕೆಟ್ ನಿಂತಿರ್ತಕ್ಕಂಥದ್ದೇ ಕಾಯಿನ್ನ ಕಲೆಕ್ಟರ್ಗಳಿಂದ. ಕಾಯಿನ್ ಕಲೆಕ್ಟರ್ಗಳು ಮುಂದೆಲ್ಲ ಏನು ಮಾಡ್ತಾಯಿದ್ರು, ತಮ್ಮ ವಯಸ್ಸು 20-25 ಇದ್ದಾಗ ಆರಂಭಿಸ್ಬಿಟ್ಟು 50-60 ಅವರ ರಿಟೈರ್ಡ್ ಸ್ಟೇಜಿಗೆ ಬಂದಾಗ, ಅವರೇನೋ ಉದ್ಯೋಗಸ್ಥರಾಗಿದ್ದರೆ ರಿಟೈರ್ಡ್ ಸ್ಟೇಜಿಗೆ ಬಂದಾಗ ಅವರು ಅದರಲ್ಲಿರ್ತಕ್ಕಂಥ ಒಂದಷ್ಟು ನಾಣ್ಯಗಳು, ಹೆಚ್ಚಿರ್ತಕ್ಕಂಥ ನಾಣ್ಯಗಳನ್ನು ಮಾರೋಣ ಅಂತ ಹೇಳ್ಬಿಟ್ಟು ಕಾಯಿನ್ ಎಕ್ಸಿಬಿಷನ್ಗೆ ಹೋಗ್ತಾಯಿದ್ರು. ಇಷ್ಟೊಂದು ಪ್ರಚಾರ ಇರಲಿಲ್ಲ ಕಾಯಿನ್ ಎಕ್ಸಿಬಿಷನ್ಗಳಿಗಾಗ. ಹೋಗ್ತಾಯಿದ್ರು. ಅಲ್ಲಿ ಅವ್ರಿಗೆ ಅವರ ನಾಣ್ಯಗಳಿಗೆ, ಅಂದರೆ ಅವರು ಒಂದು ₹10 ನಾಣ್ಯ ₹12, ₹15, ₹20 ಕೊಂಡ್ಕೊಂಡಿರ್ತಕ್ಕಂಥ ನಾಣ್ಯ ಅಲ್ಲಿ ನೂರಾರು ರೂಪಾಯಿ, ಸಾವಿರಾರು ರೂಪಾಯಿ ಬೆಲೆ ಬಾಳಿದಾಗ ಅವರಿಗೆ ಅಪ್ರಿಸಿಯೇಷನ್ ಸಿಗ್ತಾಯಿತ್ತು. ಅಂದರೆ ನೋಡು, ನನಗೆ ಎಷ್ಟು ಪಟ್ಟು ನಾನು ದುಡ್ಡು ಹಾಕಿದ್ದೆ, ನಾನು ಇಷ್ಟು ಸಾವಿರಗಳು ಹಾಕಿದ್ದೆ, ನನಗೆ ಲಕ್ಷಗಟ್ಟಲೆ ಅದು ಏನಾಗ್ತಾಯಿದೆ, ರೀಫಂಡ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಅದು ತಿಳಿದಾಗ ಅವರು ಅಂದಾಜು ಮಾಡಿರಲಿಲ್ಲ. ಏನೋ ಅವರ ಖುಷಿಗೆ ಒಂದು ಗಾಂಧೀಜಿ ನಾಣ್ಯ ಇರಲಿ, ಒಂದು ಈ ಕಮಲ ಮತ್ತು ಸೂರ್ಯದ ನಾಣ್ಯ ಇರಲಿ, ಇನ್ನೊಂದು ನಾಣ್ಯ ಇನ್ನೊಂದಿರಲಿ ಅಂತಕ್ಕಂಥ ಸಂಗ್ರಹಿಸಿರ್ತಕ್ಕಂಥವ್ರು ಎಕ್ಸಸ್ ಸಂಗ್ರಹಗಳನ್ನು ಮಾರೋದಕ್ಕೆ ಹೋದಾಗ ಈ ಕಾಯಿನ್ ಎಕ್ಸಿಬಿಷನಲ್ಲಿ ಅದರ ಅಪ್ರಿಸಿಯೇಷನ್ ರೇಟ್ ನೋಡಿ ಈ ಸಂಗ್ರಾಹಕರ ಸಂಖ್ಯೆ ವಿಪರೀತವಾಗಿ ಬೆಳೀತು. ನನಗೆ ಗೊತ್ತಿರೋಂಗೆ ನಾನು ಹೈಸ್ಕೂಲು ಮಟ್ಟದಲ್ಲಿ ನಾಣ್ಯಗಳನ್ನು ಸುಮ್ಮನೆ ಹೀಗೇ ಒಂದು ಹುಂಡಿ ಮಾಡಿ ಅದರಲ್ಲಿ ಹಾಕ್ತಾಯಿದ್ದೆ. ಕಾರಣಾಂತರಗಳಿಂದ ಅದು ಕಳೆದೋಯ್ತು. ನಂತರ ಕಾಲೇಜ್ ದಿನಗಳಲ್ಲಿ ಮಾಡಿದೆ, ಕಾರಣಾಂತರಗಳಿಂದ ನಾವು ಅದನ್ನು ಖರ್ಚು ಮಾಡಬೇಕಾಗಿ ಬಂತು. ಆದರೆ ಕಳೆದ ಒಂದು 10-12 ವರ್ಷದಿಂದ ನಾನು ನಿರಂತರವಾಗಿ ಈ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಹೋಗ್ತಾ, ಮತ್ತು ಇವುಗಳನ್ನ ಬಗ್ಗೆ ತಿಳ್ಕೊಳ್ತಾ, ಅದಕ್ಕೆ ನೋಡಿರಿ 17-18 ಒಂದು ನಾಣ್ಯ, ಅಂದರೆ ಈ ಒಂದು ಸಂದರ್ಭದಲ್ಲೂ ಕೂಡ ಇದು ಕೂಡ ನಾನು ಕಾಯಿನ್ ಎಕ್ಸಿಬಿಷನಲ್ಲಿ ನಾನು ತಗೊಂಡಿದ್ದು. ಅಂದರೆ ಈ ಒಂದು ಕಾಯಿನ್ ಎಕ್ಸಿಬಿಷನ್ಗಳಿಂದ ಮತ್ತು ಈ ಪುಸ್ತಕಗಳಿಂದ, ಅಥವಾ ನಾವು ಈ ಮನಿ ಮಾತು ಕನ್ನಡದಲ್ಲಿ ಮಾಡ್ತಕ್ಕಂಥ ಈ ನಿಮಿಸ್ಮ್ಯಾಟಿಕ್ ಸಂಬಂಧಪಟ್ಟಂತಹ, ಫಿಲಾಟಲಿಗೆ ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋಗಳಿಂದ ನಮಗೆ ಲಾಭ ಏನಪ್ಪ ಅಂದರೆ, ನಮ್ಮಲ್ಲಿರ್ತಕ್ಕಂತಹ ಒಂದು ನಾಣ್ಯಗಳ ಸಂಗ್ರಹ, ಅಥವಾ ನೋಟುಗಳ ಸಂಗ್ರಹ, ಅಥವಾ ಸ್ಟಾಂಪ್ಗಳ ಸಂಗ್ರಹ ಏನಿದೆಯೋ ಅದರ ಅಂದಾಜು ಬೆಲೆಯನ್ನು ನಾವು ನೋಡಬಹುದು. ಹಾಗೆಯೇ ಈ ಪುಸ್ತಕಗಳಲ್ಲಿ ಇರ್ತಕ್ಕಂಥದ್ದು ಹೇಗೆ, ಉದಾಹರಣೆಗೆ ಈ ನಾಣ್ಯ ಇದೆ ನೋಡ್ರಿ, ಇದು ಯಾವುದು, ಬಿಜು ಪಟ್ನಾಯಕ್ ಅವರ ಬರ್ತ್ ಸೆಂಚುನರಿ ಅಂತೇಳ್ಬಿಟ್ಟು, ಇದು ಕಲ್ಕತ್ತಾ ಮತ್ತು ಹೈದರಾಬಾದ್ ಈ 2 ಮಿಂಟ್ಗಳಿಂದ ಬಂದಿತ್ತು. ಇಲ್ಲಿ ಎಕ್ಸ್ಟ್ರೀಮ್ಲಿ ಫೈನ್ 15, UNCಯಲ್ಲಿ 30 ಅಂತ ಹೇಳ್ತಿದ್ದಾರೆ. ಆದರೆ ಈ ಒಂದು ನಾಣ್ಯವನ್ನು ನಮ್ಮಲ್ಲಿ 1-2 ಇದ್ರ ನಾಣ್ಯಗಳಿದ್ದರೆ, ಯಾರನ್ನ ಸಂಗ್ರಾಹಕರಿಗೆ ಬೇಕಿದ್ದರೆ, ಉದಾಹರಣೆಗೆ ನಾನು ಹೈದರಾಬಾದ್ನ ಮಿಂಟ್ನ ಎಲ್ಲ ಕಾಯಿನ್ಗಳನ್ನ ನಾನು ಒಂದು ಆಲ್ಬಮ್ ಮಾಡ್ತಾಯಿದ್ದೀನಿ, ನಿಜವಾಗ್ಲೂ ಮಾಡ್ತಾಯಿದ್ದೀನಿ. ನನ್ನಲ್ಲಿ ಈ ನಾಣ್ಯ ಇಲ್ಲ ಅಂತ ಅಂದ್ಕೊಂಡ್ರೆ, ನಾನು 30 ಕರ್ಮ, ₹300 ಆದರೂ ಕೂಡ ಕೊಟ್ಕೊಂಡು ಈ ಒಂದು ಕಾಯಿನ್ನ ಕೊಂಡ್ಕೊತೀನಿ. ಹೆಚ್ಚು ಕಾಯಿನ್ಗಳು ನನಗೆ ಬೇಕಿಲ್ಲ. ಹಾಗಾದರೆ ಇದು ಕೊಟ್ಟಿರ್ತಕ್ಕಂಥದ್ದು ತಪ್ಪು. ಈಗ 30 ಕೊಟ್ಟ ಒಂದು UNC ಕಾಯಿನ್ ಅಂದರೆ ಸಂತೋಷ, ಕೊಡಲಿಲ್ಲಪ್ಪ ಅಂದರೆ ನನಗೆ ಬೇರೆ ಕಡೆ ಸಿಗಲಿದ್ರೆ ನಾನು 300 ಎಷ್ಟು ಬೇಕಾದ್ರೂ ಕೊಟ್ಟು ಕೊಂಡ್ಕೊಬಲ್ಲೆ. ಆದರೆ ಇಲ್ಲಿರ್ತಕ್ಕಂಥ ನನಗೆ ನೆಕ್ಸ್ಟ್ ಕಾಯನ್ನು ಕೊಡೋಕ್ಕೆ ಬಂದರೆ ನಾನು ಅದು ₹5 ಕೂಡ ತಗೊಳ್ಳಲ್ಲ. ಯಾಕಂದರೆ ನನಗೆ ಗೊತ್ತು ಇಲ್ಲಿರ್ತಕ್ಕಂತಹ ಬೆಲೆ ಒಂದು ಅಂದಾಜು ಬೆಲೆ, ಮತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಈ ಬೆಲೆ ಇದು ಹಿಂದಿನ ಪುಸ್ತಕಗಳಲ್ಲಿ ಜಾಸ್ತಿ ಇತ್ತು. ನಂತರ ಈ ಕಾಯಿನ್ಗಳು ಇವು ಜಾಸ್ತಿ ಸಿಕ್ಕ ನಂತರ ಈಗ ಈ ಕಾಯಿನ್ಗಳು ನಾರ್ಮಲ್ ಕಾಯಿನ್ಗಳು ಈಗ ₹10, ₹15 ಅಂತ ಹೇಳ್ಬಿಟ್ಟು ಹಾಕಿರ್ತಾರಲ್ಲ, ಒಂದು ಅಂದಾಜಿಗೆ ಹಾಕಿರ್ತಾರೆ. ಇದರ ಮುಖಬೆಲೆ ಅಷ್ಟೇ ಬೆಲೆ ಇವತ್ತು ಈ ಕಾಯಿನ್ಗಳಿಗೆ ನಮಗೆ ಸಿಗ್ತಾಯಿದೆ. ಈ ಕಾಯಿನ್ಗಳು ಕೂಡ ನೀವು ನೋಡಿರ್ಬೋದು, ಯಾವುವು ಯೂನಿವರ್ಸಿಟಿ ಆಫ್ ಮೈಸೂರು ಸೆಂಚುನರಿ ಸೆಲೆಬ್ರೇಷನ್ಸ್ ಅಂತಕ್ಕಂಥದ್ದು. ಇದರಲ್ಲಿ 2 ಸ್ಟ್ರೈಕ್ಗಳು ಬರ್ತವೆ. ಫಸ್ಟ್ ಸ್ಟ್ರೈಕಿಗೆ ಜಾಸ್ತಿ ರೇಟ್ ಇದೆ ಬಿಟ್ಟರೆ, ಆದರೆ ಸೆಕೆಂಡ್ ಸ್ಟ್ರೈಕಿಗೆ ಮಾತ್ರ ನಾವು ಅಂಗಡಿಗಳಲ್ಲಿ ದಿನನಿತ್ಯ ನಾವು ಈ ಕಾಯಿನ್ನ ನೋಡ್ತಾ ಇದ್ದೀವಿ. ಈ ಕಾಯಿನ್ ಬಗ್ಗೆ ತಿಳಿಸ್ತಕ್ಕಂಥದ್ದಲ್ಲ ನನ್ನ ಈ ಒಂದು ವಿಡಿಯೋದ ಉದ್ದೇಶ. ಏನಂದರೆ ₹5ಗೆ ನಮಗೆ ಸಿಗ್ತಕ್ಕಂಥ ಕಾಯಿನ್ಗೆ ಇಲ್ಲಿ ₹15 ಅಂತ ಹಾಕಿದರೂ ಕೂಡ ಸಂಗ್ರಾಹಕರಿಗೆ ಅದು 1 ಅಥವಾ 2 ಕೊಂಡ್ಕೊಳ್ಳೋದಕ್ಕೆ ನಾವು ಹೋದರೆ ಈ ರೇಟಿಗೆ ಕೊಂಡ್ಕೊಳ್ರಿ ಅಂತ ಅಷ್ಟೇ. ನಮ್ಮಲ್ಲಿರ್ತಕ್ಕಂಥ ನಾಣ್ಯ ಈ ರೇಟಿಗೆ ಮಾರ್ತಾರೆ ಅಂತ ಅಲ್ಲ. ಆದರೆ ಈ ಮಾತು ಈ ನಾಣ್ಯಕ್ಕೆ ಅಪವಾದ. ಇವು ನಿಜವಾಗ್ಲೂ ಕೂಡ ಈ ಒಂದು ರೇಟಿಗಾದರೂ ಕೂಡ ನಾವು ಮಾರ್ಬೋದು. ಯಾಕಂದರೆ ಇದರಲ್ಲಿ ಬೆಳ್ಳಿ ಇದೆ, ನೋಡಿರಿ ಇದಿದೆ, ಸಿಲ್ವರು 80% ಅಂತ ಇದೆ, 80% ಅಂತ ಇದೆ ತಾನೇ. ಹಾಗಾಗಿ ಈ ಒಂದು ನಾಣ್ಯಕ್ಕೆ ನಿಜವಾಗ್ಲೂ ಕೂಡ ಬೆಲೆ ಇದೆ, ಸಂಗ್ರಹ ಯೋಗ್ಯವಾದಂತಹ ನಾಣ್ಯಗಳು. ಇದು
ಹೀಗೆ ಈಗ ನಾಣ್ಯದ ಗ್ರೇಡ್ ಅಂದರೆ ಫೈನ್ ಅಂದರೆ ಏನು, ವೆರಿ ಫೈನ್ ಅಂದರೆ ಏನು, ಎಕ್ಸ್ಟ್ರೀಮ್ಲಿ ಫೈನ್ ಅಂದರೆ ಏನು, ಯು ಎನ್ ಸಿ ಅಂದರೆ ಏನು, ಅದಕ್ಕೂ ಯಾಕೆ ಅಷ್ಟೊಂದು ಲಾಟ್ ಆಫ್ ಡಿಫ್ರೆನ್ಸು, ಇದನ್ನು ಕೂಡ ನಾವು ಈ ಒಂದು ಪುಸ್ತಕಗಳ ಒಂದು ಆಧಾರದ ಮೇಲೆ ಅದನ್ನು ವಿಂಗಡಿಸ್ತಕ್ಕಂಥದ್ದು, ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಕೂಡ ಆಗುತ್ತೆ. ನಾಣ್ಯ ಒಂದು ಪ್ರದರ್ಶನ ಮತ್ತು ಹರಾಜುಗಳಲ್ಲಿ ನಾವು ಎಷ್ಟಕ್ಕೆ ಮಾರಬೇಕು ಅಂತಕ್ಕಂಥ ಮಾತು ಕೂಡ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಮತ್ತು ಹೊಸ ಸಂಗ್ರಹಕಾರರಿಗೆ ಒಂದು ಅಂದಾಜೇ ಇರಲ್ಲ, ಈ ನಾಣ್ಯ ಅಂತಕ್ಕಂಥದ್ದು ಎಷ್ಟು ಅನ್ನೋದೇ ಗೊತ್ತಿರಲ್ಲ. ಅವರಿಗೆ ಒಂದಷ್ಟು ಅರಿವು ಇದರಿಂದ ಮೂಡುತ್ತೆ, ಒಂದಷ್ಟು ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಮತ್ತು ನಮ್ಮ ನಾಣ್ಯಗಳನ್ನು ಯಾವ್ಯಾವ ಬಂದವು ಇಷ್ಟೇನ ಅಂದರೆ ಇಲ್ಲ. ಈಗ ಉದಾಹರಣೆಗೆ ನಾನು ಈ ಒಂದು ಇದರಲ್ಲಿ ಹೈದರಾಬಾದ್ ಮಿಂಟಿಂದ ಬಂದಿರತಕ್ಕಂತಹ ನಾಣ್ಯಗಳು ಯಾವುವು ಅಂತಕ್ಕಂಥದ್ದನ್ನು ಇಲ್ಲಿ ಪಟ್ಟಿ ಮಾಡ್ತಾ ಎಷ್ಟಿದ್ದಾವೆ ಅಂತೇಳ್ಬಿಟ್ಟು ಪಟ್ಟಿ ಮಾಡ್ತಾ ಹೋಗಿದ್ದೀನಿ. ಯಾಕೆ ಪಟ್ಟಿ ಮಾಡಿದ್ದೀನಿ ಅಂದರೆ ಅದು ನೋಡಿರಿ, ಇಲ್ಲಿ 20, 21 ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಒಂದು ಇಲ್ಲಿ 22, 23 ಅಂದರೆ ಈ ಕಾಯಿನ್ಗಳು ಇಷ್ಟು ಬಂದಿದ್ದಾವೆ, ಹೈದರಾಬಾದ್ ಮಿಂಟಿಂದ ಇವು ಬಂದಿದ್ದಾವೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಪಟ್ಟಿ ಮಾಡ್ತಾ ಹೋಗಿದ್ದೀನಿ. ಇಲ್ಲಿ 24 ಇದು ಬಂದಿಲ್ಲ ಹೈದರಾಬಾದಿಂದ, ಹಾಗಾಗಿ ಇದಕ್ಕೆ ನಂಬರ್ ಕೊಟ್ಟಿಲ್ಲ. ಈ ಥರದ ಮಾಹಿತಿಗಳು ಕೂಡ ನಮಗೆ ಈ ಬುಕ್ಕಿಂದ ನಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಈ ಒಟ್ಟು ಏನಪ್ಪ ಅಂದರೆ ಈ ಒಂದು ವಿಡಿಯೋ ಸಾರ ಏನಪ್ಪ ಅಂದರೆ, ಉದ್ದ ಎಳೀತಕ್ಕಂಥದ್ದು ಬೇಡ, ಒಂದು ಅಂದಾಜು ಮೊತ್ತ, ಒಂದು ಐಡಿಯಾ, ಯಾವ ಇಯರಲ್ಲಿ ಬಂದಿತ್ತು, ಯಾವ ಮಿಂಟಲ್ಲಿ ಬಂದಿತ್ತು, ಎಷ್ಟು ಬಂದಿದ್ವು, ಮತ್ತು ಅದರ ವಿಶೇಷತೆ ಏನು, ಅದರಲ್ಲಿರ್ತಕ್ಕಂತಹ ಖನಿಜಾಂಶಗಳ ಒಂದು ಅಂದರೆ ಕಾಪರಲ್ಲಿತ್ತ, ಬರೀ ಈ ನಾಣ್ಯಗಳು ನೋಡಿರಿ ಇವೆಲ್ಲ ನಿಕ್ಕಲಿಂದ ಮಾತ್ರ ಬಂದಿರತಕ್ಕಂಥದ್ದು, ಮತ್ತು ಇದು ಆಗಲೇ ಕಾಪರ್ ನಿಕ್ಕಲಿಂದ ಬಂದಿರತಕ್ಕಂಥದ್ದು. ಅದರಲ್ಲಾದಂಥ ಬದಲಾವಣೆಗಳ ಬಗ್ಗೆ ನಾವು ತಿಳ್ಕೊಬೋದು. ನಮ್ಮ ಹವ್ಯಾಸ, ಈ ನಾಣ್ಯಗಳ ಸಂಗ್ರಹದ ಹವ್ಯಾಸವನ್ನು ಒಂದು ಲಾಭದಾಯಕ ಹವ್ಯಾಸವನ್ನಾಗಿ ಮಾರ್ಪಡಿಸೋದಕ್ಕೋಸ್ಕರ ಇದು ಎಷ್ಟಾದರೂ ಕೂಡ ತುಂಬ ಯೂಸ್ಫುಲ್ ಆದಂತಹ ಒಂದು ಬುಕ್ಸು. ಮತ್ತು ಈ ಮಾಹಿತಿ ನೀವು ನಿರಂತರವಾಗಿ ಕಾಯಿನ್ಗಳಿಗೆ ಸಂಬಂಧಪಟ್ಟಂತಹ ವೀಡಿಯೋಗಳನ್ನು ಕನ್ನಡದಲ್ಲೇ ನೋಡಿರಿ, ಹಿಂದಿಯಲ್ಲಿ ನೋಡಿರಿ, ಅಥವಾ ಇಂಗ್ಲೀಷಲ್ಲಿ ನೋಡಿರಿ, ಅಥವಾ ಇನ್ನೊಂದು ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿರಿ. ಆ ನೋಡಿದಾಗ ತಿಳ್ಕೊಳ್ತಕ್ಕಂತಹ ಒಂದು ಮಾಹಿತಿ ಏನಿರುತ್ತೆ ಅದು ನಿಜವಾಗ್ಲೂ ಕೂಡ ನಮಗೆ ಲಾಭದಾಯಕವಾಗಿ ಆಗುತ್ತೆ. ಯಾವಾಗ ನಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಾಗ, ತಕ್ಕ ಮಟ್ಟಿಗೆ ನಮ್ಮಲ್ಲಿ ಸಂಗ್ರಹ ಇದ್ದಾಗ, ನಾವು ಮಾರ್ಕೆಟಲ್ಲಿ ಮೋಸ ಹೋಗೋದನ್ನು ತಪ್ಪಿಸುತ್ತವೆ ಈ ಥರದ ಮಾಹಿತಿಗಳು, ಈ ಥರದ ಪುಸ್ತಕಗಳು. ಎಲ್ಲವೂ 100% ಕರೆಕ್ಟ್ ಅಲ್ಲ. ಎಷ್ಟೋ ನಾಣ್ಯಗಳು ಇದು ಕೊಟ್ಟಿರ್ತಕ್ಕಂಥ ಬೆಲೆಗಿಂತ ಹೆಚ್ಚಿಗೂ ಕೂಡ ಮಾರಾಟ ಆಗ್ಬೋದು, ತುಂಬ ಕಡಿಮೆಗೂ ಕೂಡ ಮಾರಾಟ ಆಗ್ಬೋದು. ಅಂದಿನ ಮಾರುಕಟ್ಟೆಯ ಬೇಕು ಬೇಡಗಳ ಮೇಲೆ ಇದು ನಿರ್ಧಾರ ಆಗುತ್ತೆ. ಮತ್ತು ಇಂಥದೇ ಮಾಹಿತಿಗಳನ್ನು ಮಾತಾಡ್ತಾ ಮತ್ತೆ ಸಿಗೋಣಂತೆ. ಧನ್ಯವಾದಗಳು.